ರಾಜ್ಯದಲ್ಲಿ ಮುಂಗಾರು ಮಳೆ ಅಬ್ಬರ ಜೋರಾಗಿದೆ. ಇದರ ನಡುವೆ ಬತ್ತಿ ಹೋಗಿದ್ದ ಜಲಾಶಯಗಳ ನೀರಿನ ಮಟ್ಟ ಗಣನೀಯವಾಗಿ ಏರಿಕೆಯಾಗ್ತಾ ಇದೆ. ಜಲಾಶಯಗಳ ನೀರಿನ ಸಂಗ್ರಹದಿಂದ ಕೃಷಿ ಚಟುವಟಿಕೆಗಳು ಗರಿಗೆದರ್ತಾ ಇದೆ. ಹಾಗಾದ್ರೆ ಕರ್ನಾಟಕದ ಪ್ರಮುಖ ಜಲಾಶಯಗಳ ಇಂದಿನ ನೀರಿನ ಮಟ್ಟ ಎಷ್ಟಿದೆ ಅನ್ನೋದ್ರ ಬಗ್ಗೆ ನಾವು ನೋಡ್ಕೊಂಡು ಬರೋದಾದ್ರೆ ರಾಜ್ಯದಲ್ಲಿ ಮುಂಗಾರು ಮಳೆ ಅಬ್ಬರ ಜೋರಾಗಿರುವಂಥದ್ದು ಬತ್ತಿ ಹೋಗಿದ್ದ ಜಲಾಶಯಗಳಿಗೆ ಈಗ ಮರುಜೀವ ಬಂದಂತಿದೆ. ಜಲಾಶಯಗಳ ನೀರಿನ ಮಟ್ಟ ಗಣನೀಯವಾಗಿ ಏರಿಕೆಯಾಗ್ತಾ ಇದೆ. ಸದ್ಯ ಈ ನೀರಿನ ಸಂಗ್ರಹದಿಂದ ಕೃಷಿ ಚಟುವಟಿಕೆಗಳು ಕೂಡ ಗರಿಗೆದರಿದೆ. ರಾಜ್ಯದಲ್ಲಿ ಮುಂಗಾರು ಮಳೆ ಅಬ್ಬರ ಜೋರಾಗಿದೆ. ರಾಜ್ಯದ ಜಲಾಶಯಗಳ ನೀರಿನ ಮಟ್ಟ ಎಷ್ಟೆಷ್ಟಿದೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ ಕೆಆರ್ಎಸ್ ಗರಿಷ್ಠ ಮಟ್ಟ ಇರುವಂತದ್ದು 124.80 ಅಡಿಗಳು. ಅದರಲ್ಲಿ ಇವತ್ತಿನ ನೀರಿನ ಮಟ್ಟ 92.90. ಒಳಹರಿವು 1909 ಕ್ಯೂಸೆಕ್ಗಳು, ಹೊರಹರಿವು ಇರುವಂತದ್ದು 626 ಕ್ಯೂಸೆಕ್ ಹೊರಹರಿವು ಹೋಗ್ತಾ ಇದೆ. ಇದಿಷ್ಟು ಕೂಡ ಕೆಆರ್ಎಸ್ ಜಲಾಶಯಗಳ ನೀರಿನ ಮಟ್ಟ. ಹಾಗೆ ಆಲಮಟ್ಟಿ ಮೀಟರ್ಗಳಲ್ಲಿ ನಾವು ನೋಡ್ತಾ ಹೋಗೋದಾದ್ರೆ ಗರಿಷ್ಠ ನೀರಿನ ಮಟ್ಟ 519.6 ಅಡಿಗಳಲ್ಲಿ ಇದೆ. ಇವತ್ತಿನ ನೀರಿನ ಮಟ್ಟ 517.38 ಇದ್ರೆ ಒಳಹರಿವು 1904 ಕ್ಯೂಸೆಕ್ ಇದ್ರೆ ಹೊರಹರಿವು 423 ಕ್ಯೂಸೆಕ್ ಅಷ್ಟಿದೆ. ಇದು ಆಲಮಟ್ಟಿ ಜಲಾಶಯದ ಇಂದಿನ ನೀರಿನ ಮಟ್ಟ ಇರುವಂಥದ್ದು. ಕಬಿನಿ ಜಲಾಶಯ ನಾವು ನೋಡ್ತಾ ಹೋಗೋದಾದ್ರೆ ಗರಿಷ್ಠ ಮಟ್ಟ ಇರುವಂಥದ್ದು 2284 ಅಡಿ. ಇವತ್ತಿನ ನೀರಿನ ಮಟ್ಟ 2284 ಇದ್ರೆ ಒಳಹರಿವು 1636, ಹೊರಹರಿವು 400 ಕ್ಯೂಸೆಕ್ಗಳಲ್ಲಿ ಇದೆ. ಇದು ಕಬಿನಿ ಜಲಾಶಯದ ನೀರಿನ ಮಟ್ಟ ಆಗಿದೆ. ಹಾಗೆ ಘಟಪ್ರಭಾ ಜಲಾಶಯದ ನೀರಿನ ಮಟ್ಟ ನೋಡ್ತಾ ಹೋಗೋದಾದ್ರೆ ಗರಿಷ್ಠ ಮಟ್ಟ ಇರುವಂಥದ್ದು ಅದು ಅಡಿಗಳಲ್ಲಿ 2175 ಅಡಿ. ಇವತ್ತಿನ ನೀರಿನ ಮಟ್ಟ 2127.05. ಒಳಹರಿವು 2226 ಕ್ಯೂಸೆಕ್, ಹೊರಹರಿವು ಇರುವಂಥದ್ದು 132 ಕ್ಯೂಸೆಕ್ಗಳಲ್ಲಿ. ಇದು ಘಟಪ್ರಭಾ ಜಲಾಶಯದ ನೀರಿನ ಮಟ್ಟವಾಗಿದೆ. ತುಂಗಭದ್ರಾ ಜಲಾಶಯದ ನೀರಿನ ಮಟ್ಟ ನೋಡ್ತಾ ಹೋಗೋದಾದ್ರೆ ಇದು ಕೂಡ ಅಡಿಗಳಲ್ಲಿ ಇರುವಂಥದ್ದು 1633 ಅಡಿ ಗರಿಷ್ಠ ಮಟ್ಟ ಇದ್ರೆ ಇಂದಿನ ನೀರಿನ ಮಟ್ಟ 1603.12 ಇದೆ. ಹಾಗೆ ಒಳಹರಿವು 4814 ಕ್ಯೂಸೆಕ್ ಇದ್ರೆ ಹೊರಹರಿವು 522 ಕ್ಯೂಸೆಕ್ ಇದೆ. ಇದು ತುಂಗಭದ್ರಾ ಜಲಾಶಯದ ನೀರಿನ ಮಟ್ಟವಾಗಿದೆ. ರಾಜ್ಯದಲ್ಲಿ ಮುಂಗಾರು ಮಳೆ ಅಬ್ಬರ ಹೆಚ್ಚಾದಂತೆ ಈಗ ಜಲಾಶಯಗಳಿನ ನೀರಿನ ಮಟ್ಟ ಕೂಡ ಹೆಚ್ಚಾಗ್ತಾ ಇದೆ. ಬತ್ತಿ ಹೋಗಿದ್ದ ಜಲಾಶಯಗಳಿಗೆ ಈಗ ಮರುಜೀವ ಬಂದಂತಿದೆ. ಈಗ ನೋಡ್ತಾ ಇರೋದು ಭದ್ರಾ ಜಲಾಶಯದ ನೀರಿನ ಮಟ್ಟ. ಗರಿಷ್ಠ ಮಟ್ಟ ಅಡಿಗಳಲ್ಲಿರುವಂಥದ್ದು 186. ಇಂದಿನ ನೀರಿನ ಮಟ್ಟ 147.10. ಒಳಹರಿವು 1714 ಕ್ಯೂಸೆಕ್ ಇದೆ. ಹಾಗೆ ಹೊರಹರಿವು 221 ಕ್ಯೂಸೆಕ್ ಇರುವಂಥದ್ದು. ಮತ್ತೊಂದು ಕಡೆಗೆ ಈಗ ಕೆಆರ್ಎಸ್ ಡ್ಯಾಂನಲ್ಲಿ ನೀರೆಷ್ಟಿದೆ, ಬೇರೆ ಕಬಿನಿ, ಹಾರಂಗಿ ಎಷ್ಟಿದೆ ಅಂತ ನೋಡ್ತಾ ಹೋದ್ರೆ ಈಗ ಮಲಪ್ರಭಾ ಜಲಾಶಯದ ನೀರಿನ ಮಟ್ಟ ನೋಡ್ತಾ ಹೋಗೋದಾದ್ರೆ ಗರಿಷ್ಠ ಮಟ್ಟ 2079.5 ಇದ್ರೆ ಒಳಹರಿವು 2054.55 ಇದೆ. ಹಾಗೆ ಒಳಹರಿವು 587 ಕ್ಯೂಸೆಕ್ ಇದ್ರೆ ಹೊರಹರಿವು 194 ಕ್ಯೂಸೆಕ್ ಅಲ್ಲಿ ಇದೆ. ಇದು ಮಲಪ್ರಭಾ ಜಲಾಶಯದ ನೀರಿನ ಮಟ್ಟ. ಬತ್ತಿ ಹೋಗಿದ್ದ ಜಲಾಶಯಗಳಿಗೆ ಮಳೆ ಜಾಸ್ತಿ ಆದಂತೆ ಈಗ ಕಳೆ ಬಂದಂತಾಗಿದೆ. ಈಗ ನೀವು ಗಮನಿಸ್ತಾ ಇರೋದು ಮಾಣಿ ಜಲಾಶಯದ ನೀರಿನ ಮಟ್ಟ. ಇದು ಕೂಡ ಅಡಿಗಳಲ್ಲಿರುವಂಥದ್ದು. ಗರಿಷ್ಠ ಮಟ್ಟ 595 ಅಡಿ ಇದ್ರೆ ಇಂದಿನ ಮಟ್ಟ 577.79 ಅಡಿ ಇದೆ. ಹಾಗೆ ಒಳಹರಿವು 394 ಕ್ಯೂಸೆಕ್ ಇದ್ರೆ ಹೊರಹರಿವು 394 ಕ್ಯೂಸೆಕ್ ಇದೆ. ಇದು ಮಾಣಿ ಜಲಾಶಯದ ಅಡಿಗಳಲ್ಲಿರುವಂತಹ ನೀರಿನ ಮಟ್ಟ ಆಗಿದೆ. ಸೊ ಓವರ್ ಆಲ್ ಕರ್ನಾಟಕದಲ್ಲಿರುವಂತಹ ಜಲಾಶಯಗಳ ಮಟ್ಟದ ಅಪ್ಡೇಟ್ಸ್ ಕೊಡ್ತಾ ಇದ್ವಿ. ಲಿಂಗನಮಕ್ಕಿ ಜಲಾಶಯದ ನೀರಿನ ಮಟ್ಟ ನೋಡ್ತಾ ಹೋಗೋದಾದ್ರೆ 1819 ಗರಿಷ್ಠ ಮಟ್ಟ ಅಡಿಯಲ್ಲಿರುವಂಥದ್ದು. ಹಾಗೆ ಇಂದಿನ ನೀರಿನ ಮಟ್ಟ 1762.75 ಇದ್ರೆ ಒಳಹರಿವು 3601 ಕ್ಯೂಸೆಕ್ ಇದೆ. ಹಾಗೆ ಹೊರಹರಿವು 3924 ಕ್ಯೂಸೆಕ್ಗಳಲ್ಲಿ ದಾಖಲಾಗಿದೆ. ಈಗ ನೋಡ್ತಾ ಇರೋದು ಸೂಪಾ ಮೀಟರ್ ಅಲ್ಲಿ ಇರುವಂಥದ್ದು. ಗರಿಷ್ಠ ಮಟ್ಟ 564 ಗರಿಷ್ಠ ಮಟ್ಟ ಇದೆ. ಇಂದಿನ ನೀರಿನ ಮಟ್ಟ 529.45 ಇದ್ರೆ ಒಳಹರಿವು 1658.76 ಕ್ಯೂಸೆಕ್ ಇದ್ರೆ
ಹೊರಹರಿವು 2371.19 ಕ್ಯೂಸೆಕ್ಗಳಲ್ಲಿ ನೀರಿನ ಮಟ್ಟ ದಾಖಲಾಗಿದೆ. ರಾಜ್ಯದಲ್ಲಿ ಮುಂಗಾರು ಮಳೆ ಅಬ್ಬರ ಹೆಚ್ಚಾದಂತೆ ಜಲಾಶಯಗಳ ನೀರಿನ ಮಟ್ಟ ಕೂಡ ಹೆಚ್ಚಾಗ್ತಾ ಇದೆ. ಈಗ ಬತ್ತಿ ಹೋಗಿದ್ದ ಜಲಾಶಯಗಳಿಗೆ ಮರುಜೀವ ಬಂದಂತಿದೆ. ಈಗ ನೋಡ್ತಾ ಇರೋದು ಹಾರಂಗಿ ಜಲಾಶಯದ ನೀರಿನ ಮಟ್ಟ. ಗರಿಷ್ಠ ಮಟ್ಟ ಇರುವಂಥದ್ದು 2859 ಅಡಿ. ಇಂದಿನ ಮಟ್ಟ 2847.92 ಇದೆ. ಇದರಲ್ಲಿ ಒಳಹರಿವು 1012 ಕ್ಯೂಸೆಕ್ ಆದರೆ ಹೊರಹರಿವು 180 ಕ್ಯೂಸೆಕ್ಗಳಲ್ಲಿ ದಾಖಲಾಗಿದೆ. ಒಳಹರಿವು ಹೊರಹರಿವು ಎಷ್ಟಿದೆ, ಎಷ್ಟು ಅಡಿ ನೀರು ದಾಖಲಾಗಿದೆ ಅನ್ನೋದನ್ನ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಕೊಡ್ತಾ ಇದ್ದೀವಿ. ಈಗ ನೋಡ್ತಾ ಇದ್ದೀರಾ ಹೇಮಾವತಿ ನೀರಿನ ಜಲಾಶಯದ ಮಟ್ಟ. ಗರಿಷ್ಠ ಮಟ್ಟ ಇರುವಂಥದ್ದು 2922 ಅಡಿಗಳಲ್ಲಿ. ಇಂದಿನ ನೀರಿನ ಮಟ್ಟ 2903.77 ದಾಖಲಾಗಿದ್ರೆ ಒಳಹರಿವು ಬಿಡ್ತಾ ಇರುವಂಥದ್ದು 1383 ಕ್ಯೂಸೆಕ್. ಹೊರಹರಿವು ದಾಖಲಿಸ್ತಾ ಇರುವಂಥದ್ದು 300 ಕ್ಯೂಸೆಕ್ಗಳಲ್ಲಿ. ಸೊ ಬತ್ತಿ ಹೋಗಿದ್ದ ಜಲಾಶಯಗಳಿಗೆ ಈಗ ಅತಿ ಹೆಚ್ಚಾಗಿ ಮಳೆ ಬರ್ತಾ ಇರೋದ್ರಿಂದ ಜೀವಕಳೆ ಬಂದಂತಾಗಿದೆ. ಇದು ಹೇಮಾವತಿ ಜಲಾಶಯದ ನೀರಿನ ಮಟ್ಟ ನೀವು ನೋಡ್ತಾ ಇರುವಂಥದ್ದು. ಸದ್ಯ ನೀರಿನ ಹೆಚ್ಚಾಗಿ ಮಳೆ ಸುರಿತಾ ಇರೋದ್ರಿಂದ ಜಲಾಶಯ ತುಂಬ ಹೋಗಿರೋದ್ರಿಂದ ಕೃಷಿ ಚಟುವಟಿಕೆ ಕೂಡ ಹೆಚ್ಚಾಗಿ ನಡೀತಾ ಇದೆ.